ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ವೀಕೆಂಡ್ ವ್ಲಾಗ್ ಆಗಿರುತ್ತೆ. ವೀಕೆಂಡ್ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲರೂ ರೆಸ್ಟ್ ಮೂಡ್ಗೆ ಹೊರಟೋಗ್ತೀವಿ. ಸೊ ಅದೇ ಥರ ನನಗೆ ಕುಕ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ, ಹಾಗಾಗಿ ಬ್ರೇಕ್ಫಾಸ್ಟ್ಗೆ ಹೊರಗಡೆ ಹೊರಟಿದ್ವಿ. ಸೊ ನಾವು ಹೊರಟಿದ್ದು ರಾಮೇಶ್ವರಂ ಕೆಫೆಗೆ ಬ್ರೇಕ್ಫಾಸ್ಟ್ಗೆ. ಬಟ್ ಬೆಂಗಳೂರಲ್ಲಿ ಇದು ತುಂಬ ಫೇಮಸ್. ಹೈದ್ರಾಬಾದಲ್ಲಿ ಹೇಗಿರುತ್ತೋ ಅಂದ್ಕೊಂಡೆ, ಬಟ್ ನೋಡಿ ನೀವೇ ನೋಡ್ತಾ ಇದ್ದೀರಾ ಎಷ್ಟು ರಶ್ ಇದೆ. ಅದರಲ್ಲೂ ವೀಕೆಂಡ್ ಆಗಿರೋದ್ರಿಂದ ಇನ್ನೂ ತುಂಬಾ ರಶ್ ಇದೆ. ಬಟ್ ಕ್ರೇಜಿ ಗಾಯ್ಸ್ ಇಲ್ಲೆಲ್ಲ ಬ್ರೇಕ್ಫಾಸ್ಟ್ ಮಾತ್ರ. ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದು ಹೈಜೀನ್ ಆ್ಯಂಡ್ ಫುಡ್ ಕ್ವಾಲಿಟಿ ಮಾತ್ರ ಅವ್ರು ಕಾಂಪ್ರಮೈಸ್ ಆಗೋದೇ ಇಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾವು ತೊಗೊಂಡಿದ್ದು ನೀರು ದೋಸೆ, ಅದಕ್ಕೆ ಸ್ವೀಟ್ ಏನೋ ಕೊಟ್ಟಿದ್ರು, ಕೊಬ್ಬರಿ ಸ್ವೀಟ್ ಆ್ಯಂಡ್ ಪುಳಿಯೋಗರೆ ಮಸ್ಟ್ ಅನ್ಸುತ್ತೆ ಟೇಸ್ಟಲ್ಲಿ. ಆ್ಯಂಡ್ ಪೂರಿ ನನ್ನ ಫೇವ್ರೆಟ್ ರವೆ ದೋಸೆ. ಬಟ್ ನನಗೆ ರವೆ ದೋಸೆ ಪೂರಿ ನಾರ್ಮಲ್ ಅನ್ನಿಸ್ತು, ಬಟ್ ನೀರು ದೋಸೆ ಹೈಲೈಟ್ ಗೈಸ್. ಹೋದಾಗ ಇವಾಗಾದ್ರೂ ಟ್ರೈ ಮಾಡಿ. ಆ್ಯಂಡ್ ಪುಳಿಯೋಗರೆನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅಕ್ಕಿ ರೊಟ್ಟಿ ಇತ್ತು, ಬಟ್ ಅಲ್ಲಿಗೆ ತುಂಬಾ ಹೆವಿ ಅನಿಸ್ತು ನಮಗೆ ಫುಡ್, ಹಾಗಾಗಿ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ನಾವಿನ್ನೂ ತೊಗೊಳೋದಕ್ಕೆ ಹೋಗಲಿಲ್ಲ. ನೋಡ್ಬೋದು ನೀರು ದೋಸೆ ಹೇಗಿದೆ, ರಬ್ಬರ್ ಥರ ಇತ್ತು ಗೈಸ್. ಬಾಯಲ್ಲಿ ಇಟ್ಕೊಂಡ್ರೆ ಕರಗೋಗ್ತಾ ಇದೆ, ಅಷ್ಟು ಚೆನ್ನಾಗಿತ್ತು. ಪುಳಿಯೋಗರೆ ಸ್ವಲ್ಪ ಸ್ವೀಟ್ ಅನ್ನಿಸ್ತು. ನಮ್ಮ ಕಡೆಯವ್ರಿಗೆ ಇಷ್ಟ ಆಗ್ಬೋದು, ಬಟ್ ಆಂಧ್ರ ತೆಲಂಗಾಣ ಸೈಡವ್ರಿಗೆ ಓಕೆ ಅನಿಸ್ಬೋದು. ನಾವು ಬ್ರೇಕ್ಫಾಸ್ಟ್ಗೆ ಹೋಗಿದ್ದೇ ಲೇಟು, ಸೊ ಬ್ರಂಚ್ ಟೈಮ್ಗೆ ಹೋಗಿದ್ದು ನಾವು. ಆದರೂ ತಿನ್ನೋದಕ್ಕೆ ಎಷ್ಟು ಸತಾಯಿಸ್ತಾ ಇದ್ದಾನೆ ನೋಡಿ ಲಕ್ಕಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ರಾಮೇಶ್ವರಂ ಕೆಫೆ ಇಷ್ಟ ಆಗುತ್ತೆ ಅಂತ ಲೈಕ್ ಮಾಡಿ ಹೇಳಿ. ಇಲ್ಲಿ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಫೋರಮ್ ಮಾಲ್ಗೆ. ಅದು ನಾನು ಬೇರೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಬಾಯ್.